ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಪ್ರತಿ ಸರಿ ನಾನು ನಿಮಗೆ ಹೇಳ್ತಾನೆ ಇದ್ದೆ, ನನಗೆ ಸಂಡೇ ತುಂಬಾ ಕೆಲಸ ಇರುತ್ತೆ. ಸಂಡೇ ಅನ್ಕೊತೀವಿ ನಾವು, ಬಟ್ ಅವತ್ತಿನ ದಿನವೇ ತುಂಬ ಕೆಲಸಗಳಿರುತ್ತೆ ಅಂತ. ಸೊ ಅದನ್ನೇ ಯಾಕೆ ನಾನು ಒಂದು ಫುಲ್ ಡೇ ರೊಟೀನ್ ಥರ ಮಾಡಬಾರ್ದು ಅಂತ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ಮಾರ್ನಿಂಗ್ ಟು ನೈಟ್ ರೊಟೀನ್, ಸಂಡೇ ದಿನ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಡಿಕಾಕ್ಷನ್ ಹಾಕಿದ್ದು ಇಟ್ಟಿದ್ದೀನಿ, ನಂಬದು ಆಗ್ಬಾರ್ದ ಒಂದೇ ವರ್ಷಕ್ಕೆ ಆಯ್ತಾ ಆಯ್ತಾ ಅಂತೀಯಲ್ಲ. ಸಂಡೇ ಟೈಮ್ ಒಳಗೆ ಏನ್ ಹಿಂಸೆ ಕೊಡ್ತೀಯಪ್ಪ. ಆಗೈತಲ್ಲ ನೀರು ಹಾಕೋ, ಸಕ್ಕರೆ ಹಾಕೋ. ಅಯ್ಯೋ ಅಷ್ಟೊಂದ ಎಷ್ಟು ಸ್ಪೂನ್ ಹಾಕ್ಬೇಕು? 1.5 ಹಾಕೋ. ನೋಡಿದ್ರಲ್ಲ, ನಾರ್ಮಲಿ ಸಂಡೇ ಟೈಮ್ ನಮ್ಮ ದಿನ ಇದೇ ಥರ ಸ್ಟಾರ್ಟ್ ಆಗುತ್ತೆ. ಆನಂದ್ ಯಾಕೆ ಆ ಥರ ಹೇಳ್ತಿದ್ದಾರೆ ಅಂತಂದರೆ, ಪ್ರತಿದಿನ ಅವರೇ ಕಾಫಿ ಮಾಡೋದಲ್ವ, ಸೊ ಹಾಗಾಗಿ ಎಲ್ಲಿ ಮತ್ತೆ ನನಗೆ ಕಾಫಿ ಮಾಡೋದಕ್ಕೆ ಹೇಳ್ತಾಳೋ ಅಂತಂದ್ಬಿಟ್ಟು ಹೋಗಿ ಬಂದು ಕಾಫಿ ಮಾಡ್ದ, ಕಾಫಿಗೆ ಇಟ್ಟಿದ್ಯಾ ಅಂತ ಕೇಳ್ತಾ ಇದ್ರು. ಅದು ಫಿಲ್ಟರ್ ಕಾಫಿಗೆ ಅಂತ ಇಟ್ಟಿದ್ನಲ್ಲ, ಅದು ಸ್ವಲ್ಪ ಟೈಮ್ ತೊಗೊಳೋದಕ್ಕೆ ಆಗೋದಕ್ಕೆ ಅಂತಂದ್ಬಿಟ್ಟು ಅದಕ್ಕೆ ಅದಾಗಿದ್ಮೇಲೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಷ್ಟರಲ್ಲಿ ತರಕಾರಿನ ಕಟ್ ಮಾಡ್ಕೊತಾ ಇದ್ದೆ. ಅದಕ್ಕೆ ಬಂದು ಆ ಥರ ಕೇಳ್ತಾ ಇದ್ರು ಅವರು. ಸುಮ್ಮನೆ ಒಂದೊಂದು ಟೈಮ್ ಈ ಥರ ರೇಗಿಸ್ಕೊಂಡು ಮಾತಾಡಿಕೊಂಡು ನಮ್ಮ ದಿನನೂ ಕೂಡ ಕಳೀತೀವಿ ನಾವು. ತುಂಬಾ ಖುಷಿ ಆಗುತ್ತೆ ಈ ಥರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದ್ರಿಂದ. ನಾನು ಪ್ರತಿದಿನ ಎದ್ದೇಳೋದಕ್ಕಿಂತ ಒಂದು ಅರ್ಧ ಗಂಟೆ ಲೇಟಾಗಿ ಎದ್ದೇಳ್ತೀನಿ ಅಷ್ಟೇ. ಸಂಡೇ ಮಲ್ಕೊಳ್ಳೋಣ ಅಂತಂದ್ರೂ ಕೂಡ ನಿದ್ದೆ ಬರಲ್ಲ. ಈವನ್ ಆನಂದ್ ಕೂಡ ಅದೇ ಹೇಳ್ತಾ ಇರ್ತಾರೆ, ಸಂಡೇ ಅಂದ್ರೂ ಕೂಡ ನನಗೆ ನಿದ್ದೆನೇ ಬರಲ್ಲ ಅಂತ. ನಾನು ಅಟ್ಲೀಸ್ಟ್ ಒಂದು 7:30 ಹಂಗೇನಾದರೂ ಎದ್ದರೆ ಅವರು 6:30-7 ಗಂಟೆಗೆಲ್ಲ ಎದ್ಬಿಟ್ಟಿರ್ತಾರೆ, ನಿದ್ದೆ ಬರ್ತಾ ಇಲ್ಲ ನನಗೆ ಅಂತಂದ್ಬಿಟ್ಟು. ನಾನಿದ್ದೆ ಅಂತಂದ್ಬಿಟ್ಟು ಅವರೇ ನನ್ನ ಎಬ್ಸಕ್ಕೆ ಬರಲ್ಲ, ಬಟ್ ಆದರೂ ನನಗೆ ನಿದ್ದೆ ಬರಲ್ಲ, ನನಗೂ ಕೂಡ ಸಂಡೇ ಟೈಮು. ಹಾಗೆ ಇಬ್ಬರು ಕಾಫಿ ಕುಡಿತಾ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕುಂತಿರ್ತೀವಿ. ಏನಾದರೂ ಮಾತಾಡೋದಿದ್ರೆ ಇಲ್ಲ ಕೇಳೋದಿದ್ರೆ ಕೇಳಿಕೊಂಡು ಏನು ಎತ್ತಾ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಮ್ಮದೇ ಆದಂಥ ಮಾತುಗಳನ್ನ ಮಾತಾಡಿಕೊಂಡು ಕುಂತಿರ್ತೀವಿ. ಹಾಗೆ ಆನಂದ್ ಚಿಕನ್ ತೊಗೊಂಡು ಬರ್ತೀನಿ ಅಂತ ಹೋದರು. ಅಷ್ಟರಲ್ಲಿ ಯಕ್ಷಿತ್ ಕೂಡ ಎದ್ಬಿಟ್ಟ. ಅವನು ಒಂದು 8 ಗಂಟೆಗೆಲ್ಲ ಎದ್ಬಿಡ್ತಾನೆ. ಅವನು ಎದ್ಮೇಲೆ ನಾನು ಬ್ಲ್ಯಾಂಕೆಟೆಲ್ಲ ಮಡಚಿಟ್ಬಿಟ್ಟು ಬರ್ತೀನಿ. ಏನಾಯ್ತು ಏನಾಯ್ತು ಏನಾಯ್ತು? ಯಕ್ಷಿತ್ ಎದ್ಮೇಲೆ ಒಂದು 5-10 ನಿಮಿಷನಾದರೂ ಬೇಕು ಅವನು ನಾರ್ಮಲ್ ಆಗೋದಕ್ಕೆ. ಆಮೇಲೆ ಬಿಟ್ಟರೆ ಅವನ ಪಾಡ್ಗೆ ಅವನು ಆಟ ಆಡಿಕೊಂಡು ಇರ್ತಾನೆ. ಈ ಕಡೆ ಆನಂದ್ ಚಿಕನ್ ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ರು. ನಾನು ಬೆಳಗ್ಗೆ ಬೇಗ ಆಗುತ್ತೆ ಅಂತಂದ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಬೇಗ ಮಾಡ್ಕೋಬೋದು ಅಂತಂದ್ಬಿಟ್ಟು. ಮಧ್ಯಾಹ್ನಕ್ಕೆ ನಾನ್ ವೆಜ್ ಇತ್ತಲ್ಲ, ಹಾಗೆ ಸಿಂಪಲ್ಲಾಗಿ ಉಪ್ಪಿಟ್ಟನ್ನೇ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನಿಲ್ಲಿ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ಆನಂದ್ ನಾನು ಚಿಕನ್ ತೊಗೊಂಡು ಬರೋ ಅಷ್ಟರಲ್ಲಿ ಉಪ್ಪಿಟ್ಟು ರೆಡಿ ಮಾಡಿರಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರು. ನಾನು ಹೇಗೆ ಅಂತಂದರೆ ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿರಲ್ಲ. ಬೇರೆ ದಿನಗಳಲ್ಲಾದರೆ ಏನು ಕುಕ್ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಬಟ್ ಸಂಡೇ ಅಲ್ವಾ ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಬಟ್ ನನಗೆ ಏನು ಮಾಡಬೇಕು ಅನ್ನೋ ಐಡಿಯಾನೇ ಬರಲ್ಲ ಎದ್ದ ತಕ್ಷಣ. ಸೊ ಯೋಚನೆ ಮಾಡ್ತಾ ಇರ್ತೀನಿ. ಅಷ್ಟರಲ್ಲಿ ಆನಂದ್ ಆಯ್ತಾ ಟೈಮ್ ಆಯಿತಾ ಹೋಗಬೇಕು ನಾನು ಅಂಗಡಿ ಹತ್ರ ಅಂತ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ ಪ್ರೆಷರ್ ಹಾಕೋದಕ್ಕೆ. ನನಗೆ ಆ ಥರ ಆಗಿಬಿಡುತ್ತೆ. ಮತ್ತು ನಾನು ಪಾತ್ರೆಗಳನ್ನೂ ಅಷ್ಟೇ, ಸಂಡೇ ಅಲ್ವಾ ಬಿಡು ತೊಳ್ಕೊಳ್ಳೋಣ ಅಂತಂದ್ಬಿಟ್ಟು ಪಾತ್ರೆಗಳನ್ನೂ ಕೂಡ ಇಟ್ಬಿಟ್ಟಿರ್ತೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿ. ಅಷ್ಟರಲ್ಲಿ ಆನಂದ್ ಕೂಡ ಚಿಕನ್ ತೊಗೊಂಡು ಬಂದರು. ನಾನಿಲ್ಲಿ ಉಪ್ಪಿಟ್ಟಿಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಆನಂದ್ ಬ್ಲೂಟೂತ್ನ ಹುಡುಕ್ತಿದ್ದಾರೆ. ನಾನು ನೋಡಲಿಲ್ಲ, ಬಟ್ಟೆ ಮೆಷಿನ್ಗೆ ಹಾಕಿದ್ನಲ್ಲ ಆವಾಗ ಶರ್ಟ್ ಜೊತೆ ಅದನ್ನು ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಅಲ್ಲೆಲ್ಲ ಮೆಷಿನಲ್ಲೆಲ್ಲ ನೋಡಿದ್ರು, ಬಟ್ ಅಲ್ಲೆಲ್ಲೂ ಸಿಗಲಿಲ್ಲ. ಅದಾಗಿದ್ಮೇಲೆ ಆಚೆ ಬಟ್ಟೆಗಳೆಲ್ಲ ಒಣಗಾಕಿದ್ನಲ್ಲ, ನೋಡಿದರೆ ಶರ್ಟಲ್ಲೇ ಇತ್ತು. ಸೊ ಆಮೇಲೆ ಎತ್ಕೊಟ್ಟೆ. ಅದಾಗಿದ್ಮೇಲೆ ಅವರು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನನ್ನ ಮೈದನಿಗೂ ಕೂಡ ಬ್ರೇಕ್ಫಾಸ್ಟ್ ತೊಗೊಂಡು ಅಂಗಡಿ ಹತ್ರ ಹೋದರು. ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಯಕ್ಷಿತ್ಗೂ ಕೂಡ ತಿನ್ನಿಸ್ಬಿಟ್ಟು ನಾನಿಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಡೋಣ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೋದಕ್ಕೆ ಸರಿ
ಹೋಗುತ್ತೆ ಅಂತ ನಾನಿಲ್ಲಿ ಫಸ್ಟ್ ಕಿಚನ್ನ ಕ್ಲೀನ್ ಮಾಡ್ಕೊಬಿಡ್ತೀನಿ. ನಾನು ಯಾವಾಗಲೂ ಅಷ್ಟೇ ಮತ್ತೆ ನೆಕ್ಸ್ಟ್ ಅಡುಗೆ ಮಾಡಬೇಕಲ್ಲ ಒಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ಳಲ್ಲ ನಾನು. ಏನೇ ಆದ್ರೂ ನನಗೆ ಫಸ್ಟು ಒಂದ್ಸರಿ ಕುಕ್ ಮಾಡಿದ್ದೀನಿ ಅಂತಂದರೆ ನೆಕ್ಸ್ಟ್ ಮತ್ತೆ ನಾನು ಆ ಗಲೀಜಲ್ಲೇ ನಾನು ಕುಕ್ ಮಾಡೋದಕ್ಕೆ ಹೋಗಲ್ಲ. ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಿಚನ್ನ ಆಮೇಲೆ ನಾನು ಕುಕ್ಕಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಸೊ ಅದೇ ರೀತಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಚಿಕನ್ ತಂದಿದ್ರಲ್ಲ ತುಂಬ ಹೊತ್ತಾದರೆ ಸ್ಮೆಲ್ ಬಂದುಬಿಡುತ್ತೆ ಅಂದ್ಬಿಟ್ಟು ಫಸ್ಟು ತೊಳೆದು ಇಟ್ಕೊಬಿಡೋಣ ಅಂತಂದ್ಬಿಟ್ಟು ನಾನಿಲ್ಲಿ ಚಿಕನ್ನ ತೊಳೆದಿಟ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೋಬೋದು ಅಂದ್ಬಿಟ್ಟು ನಾನಿಲ್ಲಿ ಚಿಕನ್ನ ತೊಳೆದಿಟ್ಬಿಟ್ಟು ಸ್ವಲ್ಪ ಸೊಪ್ಪಿತ್ತು ನಾನು ಬೆಳಗ್ಗೆನೇ ತೊಗೊಂಡು ಬಂದಿದ್ರು ಕೊತ್ತಂಬರಿ ಸೊಪ್ಪು, ಅದನ್ನು ಬಿಡಿಸಿ ಎತ್ತಿಟ್ಕೊಬಿಡೋಣ ಅಂತಂದ್ಬಿಟ್ಟು ಬಿಡಿಸಿ ಎತ್ತಿಟ್ಬಿಟ್ಟು ನಾನಿಲ್ಲಿ ಕಿಚನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಬಂದ್ಬಿಟ್ಟು ಆಮೇಲೆ ನಾನು ಕುಕ್ಕಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಕಿಚನ್ನಲ್ಲಿ. ನಾರ್ಮಲಿ ನನಗೆ ಹೆಂಗಾಗುತ್ತೆ ಅಂತಂದರೆ ಮಾರ್ನಿಂಗ್ ಎದ್ದ ತಕ್ಷಣದಿಂದನೇ ನನಗೆ ಬ್ಯುಸಿ ಆಗಿಬಿಡ್ತೀನಿ ನಾನು. ತಿಂಡಿ ಮಾಡೋದು, ತಿಂಡಿ ಆದಮೇಲೆ ಮತ್ತೆ ಯಕ್ಷಿತ್ಗೆ ಊಟ ಮಾಡಿಸೋದು, ಮತ್ತೆ ಕಿಚನೆಲ್ಲ ಕ್ಲೀನ್ ಮಾಡಿ ಮತ್ತೆ ಮಧ್ಯಾಹ್ನ ಲಂಚಿಗೆ ಪ್ರಿಪೇರ್ ಮಾಡೋದು, ಈ ಥರ ಆಗಿಬಿಡುತ್ತೆ. ಫ್ರೀನೇ ಇರಲ್ಲ ನನಗೆ. ಸೊ ಅದಾಗಿದ್ಮೇಲೆ ಮತ್ತೆ ನಾನಿಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟೆಗಳೆಲ್ಲ ಒಣಗಾಕಿದೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಮತ್ತೆ ಆಮೇಲೆ ನನಗೆ ಟೈಮ್ ಸಿಗಲ್ಲ ಅಂತಂದ್ಬಿಟ್ಟು ನೀಟಾಗಿ ಸೋಫಾ ಕವರೆಲ್ಲನೂ ಒದ್ರುಕೊಂಡು ಕಸ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಹೊಡ್ಕೊಬಿಡ್ತೀನಿ. ಕಸ ಹೊಡ್ಕೊಂಡು ಅದಾಗಿದ್ಮೇಲೆ ನಾನೇನು ಸಂಡೇ ಟೈಮ್ ಮನೆಯೆಲ್ಲ ಒರೆಸೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಡೇಗೆ ಹೆಂಗಿದ್ರು ಮಂಡೇ ಇರುತ್ತಲ್ವ ಮಾಡ್ಕೋಬೋದು ಅಂದ್ಬಿಟ್ಟು ನಾನು ಅಷ್ಟೆಲ್ಲ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಮತ್ತೆ ಕಿಚನ್ಗೆ 12 ಗಂಟೆ ಆಗಿತ್ತು. ನಾನಿಲ್ಲಿ ಚಿಕನ್ನ ಬೇಯೋದಕ್ಕೆ ಇಟ್ಬಿಟ್ಟು ಆಮೇಲೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನಿಲ್ಲಿ ಚಿಕನ್ ಬೇಯೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ನಾನಿಲ್ಲಿ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊತೀನಿ. ಅದಾಗಿದ್ಮೇಲೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆಮೇಲೆ ಕೂಗಿಸ್ಕೊತೀನಿ. ಸಂಡೇ ಟೈಮ್ ನಾನು ಎಷ್ಟು ಬ್ಯುಸಿ ಆಗಿಬಿಡ್ತೀನಿ ಅಂದರೆ ನಾರ್ಮಲಾಗಿ ಒಂದು 5-10 ನಿಮಿಷ ಕೂತ್ಕೊಳ್ಳೋದಕ್ಕೂ ಕೂಡ ಟೈಮ್ ಇರಲ್ಲ ನನಗೆ. ಸಂಜೆ ಅಷ್ಟರಲ್ಲಿ ಫುಲ್ ಕಾಲು ನೋವು ಬಂದುಬಿಟ್ಟಿರುತ್ತೆ ನನಗೆ ನಿಂತು. ಸೊ ಹಾಗಾಗಿ ನನಗೆ ತುಂಬ ಕೆಲಸ ಅನಿಸುತ್ತೆ ಸಂಡೇ ಟೈಮಲ್ಲಿ ನನಗೆ. ಬೇರೆ ದಿನ ಆದರೆ ನನಗೆ ಅಷ್ಟೊಂದು ಕೆಲಸ ಅನ್ನಲ್ಲ. ಯಾಕೆ ಅಂತಂದರೆ ಬೆಳಗ್ಗೆಲೇ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ, ಮಾಮೂಲಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡೋದೆಲ್ಲ ಏನೂ ಇರಲ್ವಲ್ಲ, ಸ್ವಲ್ಪ ಫ್ರೀ ಅನಿಸುತ್ತೆ. ಬಟ್ ಸಂಡೇ ಟೈಮಲ್ಲಿ ನನಗೆ ಆ ಥರ ಅನಿಸೋದೇ ಇಲ್ಲ. ಸೊ ನಾನಿಲ್ಲಿ ಚಿಕನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ಒಂದು 5ರಿಂದ 6 ವಿಷಲ್ ಕೂಗಿಸ್ಕೊತೀನಿ. ಮೊಟ್ಟೆ ಕೋಳಿ ಅಲ್ವಾ, ಸೊ ಹಾಗಾಗಿ ಅಷ್ಟರಲ್ಲಿ ನಾನಿಲ್ಲಿ ಒಂದು ವಾರಕ್ಕಾಗುವಷ್ಟು ನಾನಿಲ್ಲಿ ಕಾಯ್ದನ್ನ ತುರಿದು ಇಟ್ಕೊಬಿಡ್ತೀನಿ. ಮತ್ತು ಬೇರೆ ಟೈಮಲ್ಲಿ ನನಗೆ ತುರಿಯೋದಕ್ಕೆಲ್ಲ ಟೈಮ್ ಸಿಗಲ್ಲ ಅಂತ ಈ ಥರ ತುರಿದು ಇಟ್ಕೊಬಿಡ್ತೀನಿ. ಯಕ್ಷಿತಲ್ಲಿ ಟಿ ವಿ ನೋಡ್ತಾ ಕುಂತಿದ್ದಾನೆ. ಹಾಗೆ ಇಲ್ಲಿ ಚಿಕನ್ ಸಾಂಬಾರು ಮಾಡೋದಕ್ಕೆ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿನ ಹಾಕ್ಕೊಂಡಿದ್ದೀನಿ, ಮೆಣಸು, ಚಕ್ಕೆ, ಲವಂಗ, ಹಾಗೆ ಶುಂಠಿ, ಬೆಳ್ಳುಳ್ಳಿ, 1 ಟೊಮ್ಯಾಟೊ, 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಕಾಯಿನ ಸ್ವಲ್ಪನೇ ಹಾಕ್ಕೋಬೇಕು. ನನಗೆ ಸಾಂಬಾರು ಗಟ್ಟಿ ಆದರೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪನೇ ಕಾಯಿ ತುರಿ ಹಾಕ್ಕೊತೀನಿ. ಕೊಬ್ಬರಿ ಹಾಕ್ಕೊಂಡ್ರಂತೂ ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಗ್ರೇವಿಗೆ ಕೊಬ್ಬರಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸಾಂಬಾರಿಗೆ ಕಾಯಿ ತುರಿನೇ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಅದಾಗಿದ್ಮೇಲೆ ಮನೇಲೇ ಮಾಡಿರುವಂತಹ ಸಾಂಬಾರು ಪೌಡರ್ನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಅದನ್ನು ರುಬ್ಕೊಂಡು ಅದಾಗಿದ್ಮೇಲೆ ನಾನಿಲ್ಲಿ ಗ್ರೇವಿ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ, ಲವಂಗ ಮತ್ತು ಮೆಣಸು, ಚಕ್ಕೆ ಮತ್ತು ಸ್ವಲ್ಪ ಸೋಂಪನ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1-2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ಗ್ರೇವಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಿಂದ ನಾನು ಗ್ರೇವಿ ಮಾಡಿದ್ರೆ ಏಲಕ್ಕಿನ ಆ್ಯಡ್ ಮಾಡ್ಕೊತೀನಿ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋವಂಥ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾಗಿದ್ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಗ್ರೇವಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಿ ನಾವು ಹಾಗೆ ರುಬ್ಬಾಕಿ ಮಾಡೋದಕ್ಕಿಂತ ಈ ಥರ ಆಯಿಲ್ನಲ್ಲಿ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನು ಪ್ರತಿ ಸರಿ ಈ ಥರ ಏನಾದರೂ ಈ ಗ್ರೇವಿ ಮಾಡಿದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದಾಗಿದ್ಮೇಲೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 1-2 ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ 3 ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ, ಖಾರ ಜಾಸ್ತಿ ಬೇಡ ಅಂತಂದ್ಬಿಟ್ಟು. ಇವಾಗ ಬಿಸಿಲಲ್ವ ಮಸಾಲ, ಮತ್ತು ನಾನಿಲ್ಲಿ ಆಲ್ಮೋಸ್ಟ್ ಕಡಿಮೆನೇ ಹಾಕಿರೋದು ಮಸಾಲ ಎಲ್ಲನೂ ಕೂಡ ಬಿಸಿಲು ಜಾಸ್ತಿ ಇರೋದ್ರಿಂದ. ಅದಾಗಿದ್ಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಗೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊ
ಇಟ್ಕೊಂಡಿದ್ದೀನಿ. ಅದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡ್ರೆ ಗ್ರೇವಿ ಮಾಡೋದಕ್ಕೆ ಮಸಾಲ ರೆಡಿ ಆಗುತ್ತೆ. ಇನ್ನೊಂದು ಕಡೆ ಚಿಕನ್ ಕೂಡ ವಿಷಲ್ ಆರಿತು. ಇವಾಗ ನಾನಿಲ್ಲಿ ಸ್ವಲ್ಪ ಚಿಕನ್ನ ಎತ್ತಿಟ್ಕೊಂಡಿದ್ದೀನಿ. ಈ ಥರ ಉಪ್ಪು ಹಾಕಿ ಹುರಿದಿರೋದು ಫ್ರೈ ಮಾಡಿರೋದಾದರೆ ನನಗೆ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಇವನ್ ಆನಂದ್ ಕೂಡ ತಿಂತಾರೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡು ನಾನಿಲ್ಲಿ ಅದರಲ್ಲೇ ಗ್ರೇವಿ ಮಾಡೋಣ ಅಂತಂದ್ಬಿಟ್ಟು ಸ್ವಲ್ಪ ಅದರದ್ದು ನೀರು ಮತ್ತು ಹಾಗೆ ಚಿಕನ್ನ ಎತ್ತಿಟ್ಕೊಂಡು ನಾನಿಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೆ ಚಿಕನ್ ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು ಆ ಮಸಾಲ ಎಲ್ಲನೂ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಮಸಾಲೆ ಎಲ್ಲ ಹಾಕಾದ್ಮೇಲೆ ಅಲ್ಲೇ ನಾನು ಒಂದ್ಸರಿ ಟೇಸ್ಟ್ನ ನೋಡ್ತೀನಿ ಹೆಂಗಿದೆ ಸಾಂಬಾರು ಅಂತಂದ್ಬಿಟ್ಟು, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತಂದ್ಬಿಟ್ಟು. ಇಲ್ಲ ಉಪ್ಪೇನಾದರೂ ಕರೆಕ್ಟಾಗಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೋದು ಅಂತಂದ್ಬಿಟ್ಟು ಟೇಸ್ಟ್ನ ನೋಡಿಬಿಟ್ಟು ಕರೆಕ್ಟಾಗಿತ್ತು. ಮತ್ತು ನಾನೇನು ಉಪ್ಪನ್ನು ಆ್ಯಡ್ ಮಾಡೋದಕ್ಕೆ ಹೋಗಲಿಲ್ಲ. ಅದಾಗಿದ್ಮೇಲೆ ಅದನ್ನು ಚೆನ್ನಾಗಿ ಕುದಿ ಬಂದಮೇಲೆ 1-2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಲಿಟ್ನ ಕ್ಲೋಸ್ ಮಾಡಿ 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಅದು ಕೂಗೋ ಅಷ್ಟರಲ್ಲಿ ನಾನಿಲ್ಲಿ ಗ್ರೇವಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೇನು ಫ್ರೈ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾಗಿದ್ಮೇಲೆ ನಾನಿಲ್ಲಿ ಎತ್ತಿಟ್ಕೊಂಡಿದ್ನಲ್ಲ ಚಿಕನ್ನು ಅದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಒಂದು 5-10 ನಿಮಿಷ ಬೇಯಿಸ್ಕೊಂಡು ಅದಾಗಿದ್ಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ 5-10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದಕ್ಕೆ ನಾನು ಮತ್ತೆ ಯಾವುದೇ ಮಸಾಲಾನು ಕೂಡ ಆ್ಯಡ್ ಮಾಡಲ್ಲ, ಏನೂ ಆ್ಯಡ್ ಮಾಡಲ್ಲ. ಧನಿಯಾ ಪೌಡರ್, ಗರಂ ಮಸಾಲ ಆ ಥರದ್ದೆಲ್ಲ ಏನೂ ಹಾಕಲ್ಲ. ಅದಷ್ಟೇ. ಅದಾಗಿದ್ಮೇಲೆ 5-10 ನಿಮಿಷ ಬೇಯಿಸ್ಕೊಂಡ್ರೆ ಗ್ರೇವಿ ಕೂಡ ರೆಡಿ ಆಗುತ್ತೆ. ಟೈಮ್ ಆಗಿಬಿಟ್ಟಿದ್ದು ಆಲ್ರೆಡಿ. ಆನಂದ್ ಕೂಡ ಬಂದು ಮಲಗಿದ್ರು. ಇನ್ನೇನು ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಬೇಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಪ್ರತಿ ಸರಿನೂ ಕೂಡ ನಾನು ಇದೇ ಥರ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಟೇಸ್ಟಿಯಾಗಿ ಆಗುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಗ್ರೇವಿನ ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಅದಾಗಿದ್ಮೇಲೆ ಮೊಟ್ಟೆ ಎಲ್ಲನೂ ಕೂಡ ಬೇಯೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಅವಾಗಲೇ ತೊಳೆದಿದ್ನಲ್ಲ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಮತ್ತೆ ಊಟ ಆದಮೇಲೆ ಪಾತ್ರೆಗಳೆಲ್ಲ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಏನು ಪಾತ್ರೆಗಳಾಗಿತ್ತು ಸಿಂಕಲ್ಲಿ ಅದಷ್ಟನ್ನು ಕೂಡ ತೊಳೆದೆತ್ತಿಟ್ಬಿಡೋಣ ಅಂತಂದ್ಬಿಟ್ಟು ತೊಳೆದೆತ್ತಿಡ್ತಾ ಇದ್ದೀನಿ. ಹಾಗೆ ಅಷ್ಟರಲ್ಲಿ ಇಲ್ಲಿ ಆನಂದ್ ಬಂದಿದ್ರು. ಯಕ್ಷಿತ್ ಆಟ ಆಡ್ತಾ ಇದ್ದ. ಮೊಟ್ಟೆ ಎಲ್ಲನೂ ಬಿಡಿಸ್ಕೊಂಡು ಮುದ್ದೆಗೂ ಕೂಡ ಇಟ್ಟಿದ್ದೀನಿ. ನಾನು ಹೇಗೆ ಅಂತಂದರೆ ಇವಾಗ ನಾನು ಮುದ್ದೆಗೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಉಪ್ಪು ಬರಬೇಕಲ್ಲ, ಆಮೇಲೆ ಹಸಿಟ್ಟೆಲ್ಲ ಹಾಕೋದಲ್ವ, ಸ್ವಲ್ಪ ಟೈಮ್ ತಗೊಳುತ್ತಲ್ಲ. ಅಷ್ಟರಲ್ಲಿ ಸುಮ್ಮನೆ ನಿಂತ್ಕೊಳ್ಳೋಕೆ ನನಗೆ ಇಷ್ಟ ಆಗಲ್ಲ. ಮೊಟ್ಟೆ ಎಲ್ಲನೂ ಬಿಡಿಸಿ ಎತ್ತಿಟ್ಕೊಂಡು ಹಾಗೆ ನಾನು ಪ್ರತಿ ಸರಿನೂ ಅಷ್ಟೇ ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತಂದರೆ ಅದ್ರ ಬದಲಾಗಿ ಇನ್ನೊಂದು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀನಿ. ಸೊ ಅಷ್ಟರಲ್ಲಿ ಆ ಕೆಲಸನೂ ಕೂಡ ಆಗಿರುತ್ತೆ. ಈ ಥರ ನಾನು ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಆನಂದ್ ಮತ್ತು ಯಕ್ಷಿತ್ ಇಬ್ಬರು ಕೂಡ ಹೊರಗಡೆ ಕೂತ್ಕೊಂಡು ಆಟ ಆಡ್ತಾಯಿದ್ರು. ನಮ್ಮ ಮನೆ ಹೊರಗಡೆ ಅಂತೂ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ. ನಾವು ಮಾರ್ನಿಂಗ್ ಟೈಮ್ ಆಗಲ್ಲ, ಮಧ್ಯಾಹ್ನ ಇಲ್ಲ ಅಂತಂದರೆ ಈವ್ನಿಂಗ್ ನೈಟ್ ಈ ಥರ ಹೊರಗಡೆ ಕೂತ್ಕೊಂಡು ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ. ತುಂಬ ಚೆನ್ನಾಗಿ ಗಾಳಿ ಬೀಸುತ್ತಲ್ಲ. ಸೊ ಅಷ್ಟರಲ್ಲಿ ನಾನು ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಎಲ್ಲನೂ ಕಟ್ ಮಾಡಿ ಎತ್ತಿಟ್ಕೊಂಡು ಮುದ್ದೆನೂ ಕೂಡ ಅಷ್ಟರಲ್ಲಿ ರೆಡಿ ಆಯಿತು. ಮುದ್ದೆ ಎಲ್ಲನೂ ಕಟ್ಟಿ ಎತ್ತಿಟ್ಕೊಂಡೆ. ಆನಂದ್ ಅವರ ಅತ್ತೆ ಮಗ ಬರ್ತೀನಿ ಅಂತ ಹೇಳಿದರು ಊಟಕ್ಕೆ. ಅವರು ಕೂಡ ಫೋನ್ ಮಾಡಿದರು ಬರ್ತಾ ಇದ್ದೀನಿ ಅಂತ. ಸರಿ ಇನ್ನೇನು ಊಟ ಮಾಡ್ಕೊಂಡು ಹೋಗಲಿ ಬಂದು ಅಂತ ಅಂದ್ಬಿಟ್ಟು ಇಬ್ರಿಗೂ ಕೂಡ ಊಟನ ರೆಡಿ ಮಾಡಿ ಕೊಟ್ಟೆ. ಆನಂದ್ ಮತ್ತು ಅವರ ಅತ್ತೆ ಮಗ ಇಬ್ಬರು ಕೂಡ ಊಟ ಮಾಡಿಕೊಂಡು ಆನಂದು ಊಟ ಮಾಡಿಕೊಂಡು ನನ್ನ ಮೈದನಿಗೂ ಕೂಡ ಊಟನ ತೊಗೊಂಡು ಹೋದರು. ನಾನು ಈ ಥರ ನಾನ್ ವೆಜ್ ಏನಾದರೂ ಮಾಡಿದಾಗ ಬರೀ 1 ಟೈಮ್ ಬ್ರೇಕ್ಫಾಸ್ಟಿಗೆ ಅಷ್ಟೇ ನಾನು ಊಟನ ಕೊಟ್ಟು ಕಳಿಸ್ತೀನಿ. ಲಂಚಿಗೆ ಬಿಸಿಯಾಗಿ ಮಧ್ಯಾಹ್ನಕ್ಕೆ ಕೊಟ್ಟು ಕಳಿಸ್ತೀನಿ. ಇಲ್ಲ ನಾರ್ಮಲ್ ವೀಕ್ ಡೇಸ್ ಎಲ್ಲ ಅಂತ ಅಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಟೈಮ್ಗೂ ಕೂಡ ಕೊಟ್ಟು ಕಳಿಸ್ಬಿಡ್ತೀನಿ. ಆನಂದ್ ಊಟ ತೊಗೊಂಡು ಹೋದರು. ಅವರು ಊಟ ಮಾಡಿಕೊಂಡು ಅದಾಗಿದ್ಮೇಲೆ ಯಕ್ಷಿತ್ಗೂ ಸ್ನಾನ ಮಾಡಿಸಿ ಅವನಿಗೆ ಸ್ವಲ್ಪ ಬಾಡಿ ಹೀಟ್ ಆದಂಗಿತ್ತು. ಅದಕ್ಕೆ ಕೈ ಎಣ್ಣೆನ ಹಾಕ್ಬಿಟ್ಟು ಮಲಗಿಸಿದ್ದೆ. ಇವಾಗ ಮಲ್ಕೊಂಡಿದ್ದಾನೆ ನೋಡಿ. ಬೆಳಿಗ್ಗೆ ಎದ್ದಿದ್ದು 4 ಗಂಟೆಗೆ ಮಲ್ಕೊಂಡಿದ್ದಾನೆ ಇವಾಗ. ಸೊ ನಾನು ಕೂಡ ಮತ್ತೆ ಇವಾಗ ಕಿಚನ್ ಎಲ್ಲ ಮೆಸ್ಸಿ ಆಗಿರುತ್ತೆ, ನೋಡ್ತಾ ಇರ್ಬೋದು ನೀವು. ಊಟ ಎಲ್ಲ ಆದಮೇಲೆ ಮತ್ತೆ ಇವಾಗ ಈ ಕಿಚನ್ ಎಲ್ಲನೂ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋಬೇಕು. ಸೊ ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಪಾತ್ರೆಗಳೆಲ್ಲ ತುಂಬ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಅಲ್ಲೇ ಇಟ್ಟಿದ್ದೀನಿ. ಎಲ್ಲನೂ ಸ್ವಲ್ಪ ಡ್ರೈ ಆದಮೇಲೆ ಎತ್ತಿಟ್ಕೋಬೋದು ಅಂದ್ಬಿಟ್ಟು ಅಷ್ಟರಲ್ಲಿ ಆನಂದ್ ಕೂಡ ಬಂದರು. ಒಂದು 4:15 ಹಂಗೆ. ತುಂಬ ಬಿಸಿಲಿತ್ತಲ್ವ, ನಾನ್ ವೆಜ್ ಎಲ್ಲ ತಿಂದಿದ್ವಿ ಅಂತಂದ್ಬಿಟ್ಟು ನಾನಿಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಮತ್ತು ಅದಕ್ಕೆ ಏಲಕ್ಕಿ ಪುಡಿ, ನಿಂಬೆಹಣ್ಣು ಅದನ್ನೆಲ್ಲ ಹಾಕ್ಬಿಟ್ಟು ನಾನಿಲ್ಲಿ ನಿಂಬೆಹಣ್ಣಿನ ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ. ಅವರಿಗೆ ಜ್ಯೂಸ್ ಮಾಡಿಕೊಟ್ಬಿಟ್ಟು ನಾನೇ ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಆನಂದ್ ಸಡನ್ನಾಗಿ ಹೇಳಿದರು
ಸೈಟ್ ಹತ್ರ ಹೋಗ್ಬರೋಣ ರೆಡಿ ಆಗು ಅಂತ ಅಂದ್ಬಿಟ್ಟು ಆಲ್ರೆಡಿ 6 ಗಂಟೆ ಆಗಿತ್ತು. ಯಕ್ಷಿತ್ ಇನ್ನೂ ಮಲಗಿದ್ದ. ಆಮೇಲೆ ಅವನು ಕೂಡ ಎದ್ದ, ಅವನನ್ನು ರೆಡಿ ಮಾಡಿ ನಾವು ಕೂಡ ರೆಡಿಯಾಗಿ ಸೈಟ್ ಹತ್ರ ಹೊರಟ್ವಿ. ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ. ಅವ್ವ ಬಂದಾಗ ಹೋಗಿದ್ದಿದ್ದು, ಅದಾಗಿದ್ಮೇಲೆ ಮತ್ತೆ ಹೋಗಿರಲಿಲ್ಲ. ಸರಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಹಾಗೆ ಹೋಗಬೇಕಾದ್ರೆ ಆನ್ ದಿ ವೇ ಇದೊಂದು ಮಂದಿರ ಕಾಣಿಸ್ತು, ಶ್ರೀಕೃಷ್ಣ ಮಂದಿರ ಅಂತ. ಚೆನ್ನಾಗಿದೆ ಇಲ್ಲಿ. ಪ್ರತಿ ಸರಿ ಬಂದಾಗಲೂ ಕೂಡ ನಾವು ನೋಡ್ತಾನೆ ಇರ್ತೀವಿ. ನೋಡಿ, ನಾನು ಹೇಳಿದ್ನಲ್ಲ ಟೈಮ್ ಆಗಿತ್ತು ಅಂತ, ಸೂರ್ಯ ಮುಳುಗೋ ಟೈಮ್ ಆಗೇ ಹೋಗಿತ್ತು. ಹಾಗೆ ಇಲ್ಲಿ ಕೆರೆಯಲ್ಲಿ ನೀರಿತ್ತು, ಕೆರೆ ತುಂಬಿತ್ತು. ಇದು ಕೂಡ ಹಾಂದಿವೆ ಹೋಗ್ಬೇಕಂದ್ರೆ ನೋಡಿದೆ ನಾನು. ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿ ನವಿಲಿತ್ತು. ನಾನು ಆನಂದ್ ಇಳಿದ್ಬಿಟ್ಟು ಹೋಗಿ ಕ್ಲಿಪ್ಪಿಂಗ್ ತಗೋ ಅಂತಂದರು. ಬಟ್ ಅಷ್ಟರಲ್ಲಿ ಅದು ಹೊರಟೇ ಹೋಯ್ತು. ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಸೈಟ್ ಹತ್ರ ಹೋದ್ವಿ. ಅಲ್ಲಿ ಹೋದರೆ ನಮಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ಏನಪ್ಪ ಅಂತಂದರೆ, ನಾವು 2 ತಿಂಗಳ ಹಿಂದೆ ಅಷ್ಟೇ ಬಂದಿದ್ದು. ನೋಡಿದ್ರೆ ಅಲ್ಲಿ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ. ನಮಗಂತೂ ನೋಡಿದ ತಕ್ಷಣ ಫುಲ್ ಶಾಕ್ ಆಯಿತು. ಏನಪ್ಪ ಇದು ಹಿಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳೋದು, ನಮ್ಮ ಸೈಟ್ ಪಕ್ಕ ಏನಾದರೂ ಮನೆಗಿನೇ ಕಟ್ತಿದ್ದಾರೆ ಅಂತಂದರೆ, ಇಲ್ಲ ಬೇರೆ ಟೈಮಲ್ಲೇ ಆದ್ರೂ ಅಷ್ಟೇ ಅವಾಗವಾಗ ಹೋಗಿ ನೋಡ್ಕೊಂಡು ಬರಬೇಕು. ಯಾವಾಗ ಹೆಂಗೆ ಅಂತ ಹೇಳೋದಕ್ಕಾಗಲ್ಲ. ನಾವು ಅಂದ್ಕೊಂಡ್ವಿ ಫಸ್ಟು ನೋಡಿದಾಗ ನಮ್ಮ ಸೈಟ್ ಪಕ್ಕದಲ್ಲೇ ಕಟ್ತಾ ಇರೋದು ಅಂತ ನಾವು ಅಂದ್ಕೊಂಡ್ವಿ. ಸದ್ಯ ನಮ್ಮ ಸೈಟ್ ಅಲ್ಲದೆ ಪಕ್ಕದ ಇನ್ನೊಂದು ಸೈಟ್ ಇದೆಯಲ್ಲ, ಅದ್ರ ಪಕ್ಕದ ಸೈಟಲ್ಲಿ ಅವರು ಮನೇನ ಕಟ್ತಾ ಇದ್ದಿದ್ದು. ಹೋಗಿ ನೋಡಿಕೊಂಡು ಬಂದ್ವಿ. ಬರಬೇಕಾದ್ರೆ ಹಾಗೆ ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡು, ನಾನು ಯಾವಾಗಲೂ ಸಂಡೇ ಟೈಮು ತರಕಾರಿ ಎಲ್ಲ ತಂದು ಸ್ಟೋರ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ತರಕಾರಿ ಎಲ್ಲನೂ ಕೂಡ ತೊಗೊಂಡು ಬಂದೆ. ನನ್ನ ಟೈಮ್ ಆಗಿತ್ತಲ್ಲ, 7:30 ಆಗಿತ್ತು ಅನಿಸುತ್ತೆ. ಕಾಫಿ ಮಾಡುವಂತಂದರು. ಅವ್ರು ಎಷ್ಟೊತ್ತಾದರೂ ಆಗಲಿ ಬೆಳಗ್ಗೆ ಮತ್ತು ಒಂದು ಸಂಜೆ ಟೈಮಲ್ಲಿ 1 ಟೈಮ್ ಆದರೂ ಕಾಫಿ ಕುಡಿಬೇಕು. ಜಾಸ್ತಿ ಕುಡಿಯೋಲ್ಲ, ಒಂದು ಅರ್ಧ ಲೋಟ ಅಷ್ಟೇ ಕುಡಿಯೋದು. ಆದರೂ ಅವ್ರಿಗೆ ಕಾಫಿ ಬೇಕು ಅಂತಾರೆ. ಸೊ ಅವರಿಗೂ ಕೂಡ ಕಾಫಿ ಮಾಡಿಕೊಂಡು ಹಾಗೆ ಸ್ವಲ್ಪ ಚೆಲ್ಲೋಯ್ತು. ಅದನ್ನೆಲ್ಲನೂ ಒರೆಸ್ಬಿಟ್ಟು ನಾನಿಲ್ಲಿ ತರಕಾರಿ ಎಲ್ಲನೂ ಕೂಡ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಮತ್ತೆ ನನಗೆ ರೆಸ್ಟ್ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ. ಅಲ್ಲಿಂದ ಬಂದಮೇಲೆ ಕಾಫಿ ಮಾಡಿ ತರಕಾರಿ ಎಲ್ಲನೂ ಎತ್ತಿಟ್ಟು, ಆನಂದ್ ನಂಗೆ ಬೇರೆ ಏನೂ ಬೇಡ, ಚಾಟ್ಸ್ ಎಲ್ಲ ತಿಂದಿದ್ವಲ್ಲ, ಹಾಗಾಗಿ ಸ್ವಲ್ಪ ರೈಸ್ ಮಾಡು ಸಾಂಬಾರಿಗೇನೆ ಅಷ್ಟೇ ಸಾಕು ಅಂತಂದರು. ಸದ್ಯ ಹೆಂಗೋ ನನಗೂ ಅದೇ ಬೇಕಾಗಿದ್ದು ಅಂದ್ಕೊಂಡು ಸುಮ್ಮನೆ ಅದೇ. ಎಷ್ಟು ಟಯರ್ಡ್ ಆಗಿರುತ್ತೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬಾ ಟಯರ್ಡ್ ಆಗಿರುತ್ತೆ. ನನಗಂತೂ ಕಾಲೆಲ್ಲ ಹಿಂಡಿ ಎಲ್ಲ ನೋವು ಬಂದುಬಿಟ್ಟಿರುತ್ತೆ. ನಿಂತು ಇಡೀ ದಿನ ಅಷ್ಟು ಟಯರ್ಡ್ ಆಗಿರ್ತೀನಿ ನಾನು ಸಂಡೇ ಟೈಮಲ್ಲಿ. ಹಾಗೆ ಆನಂದ್ ತಲೆಗೆ ಎಣ್ಣೆ ಹಚ್ಚೋದಕ್ಕೆ ಕೈ ಎಣ್ಣೆನ ಬಿಸಿ ಮಾಡ್ತಾಯಿದ್ದೀನಿ. ಜಾಸ್ತಿ ನಾವು ಕೈ ಎಣ್ಣೆನ ಯೂಸ್ ಮಾಡ್ತೀವಿ. ಅದರಲ್ಲೂ ಈ ಟೈಮಲ್ಲಂತೂ ಬಾಡಿಗೆ ತಂಪು ಅಂತಲೇ ಹೇಳ್ಬೋದು. ಕೈ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಯೂಸ್ ಮಾಡಿದರೆ ಸ್ವಲ್ಪ ಬಾಡಿಗೆ ಹೀಟ್ ಆಗುತ್ತೆ. ಹಾಗಾಗಿ ನಾವು ಜಾಸ್ತಿ ಕೈ ಎಣ್ಣೆನ ಯೂಸ್ ಮಾಡ್ತೀವಿ. ಯಕ್ಷಿತ್ಗೂ ಅಷ್ಟೇ ನಾನು ಕೈ ಎಣ್ಣೆನ ಯೂಸ್ ಮಾಡ್ತೀವಿ. ನಮ್ಗೆ ಎಷ್ಟೇ ಟಯರ್ಡ್ ಆಗಿದ್ರು ಅಷ್ಟೇ, ಇಡೀ ದಿನ ಎಷ್ಟೇ ಸುಸ್ತಾಗಿದ್ರು ಅಷ್ಟೇ, ಅವನಿಗೆ ಅಂತ ಸ್ವಲ್ಪ ಟೈಮ್ ಕೊಟ್ಟು ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ. ಹಾಗೆ ಆಮೇಲೆ ಅವರಿಗೆ ಎಣ್ಣೆನ ಕೊಟ್ಟೆ, ಎಣ್ಣೆನ ಹಚ್ಕೊಂಡು ನಾನಿಲ್ಲಿ ಸಾಂಬಾರು ಮತ್ತು ಗ್ರೇವಿನ ಬಿಸಿ ಮಾಡ್ಕೊಬೇಡೋಣ ಅಂತಂದ್ಬಿಟ್ಟು ಬಿಸಿನ ಮಾಡ್ತಾಯಿದ್ದೀನಿ. ನನಗಂತೂ ಸಂಡೇ ಟೈಮಲ್ಲಿ ಹೆಂಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹಿಂಗೆ ಬಂದು ಹಿಂಗೆ ಹೊಟ್ಟೋಗ್ಬಿಡುತ್ತೆ ಸಂಡೇ. ನಂಗೆ ಅದಕ್ಕೆ ಹೇಳ್ತಾ ಇರ್ತೀನಿ, ಆನಂದ್ಗೆ ಸಂಡೇ ಯಾಕಾದರೂ ಬರುತ್ತೋ ನನಗೆ ಅನಿಸ್ಬಿಡುತ್ತೆ ಅಂತ. ಅದಕ್ಕೆ ನಾನು ಮನೇಲಿರೋದೇ ತಪ್ಪ ಅಂತ ರೇಗಿಸ್ತಾ ಇರ್ತಾರೆ ಅವರು. ಆ ಥರ ಅಂತಲ್ಲ, ಬಟ್ ಅವತ್ತಿನ ದಿನವೇ ನಂಗೆ ಕೆಲಸ ಇರುತ್ತೆ. ಪ್ರತಿದಿನ ಅದೇ ಥರ ಇದ್ದರೆ ಏನು ಅನಿಸಲ್ಲ. ಒಂದು ದಿನ ಕೆಲಸಗಳಿರಲ್ಲ ಅಂತಲ್ಲ, ಬೇರೆ ದಿನ ಇರುತ್ತೆ. ಬಟ್ ಅವತ್ತಿನ ದಿನ ತುಂಬ ಕೆಲಸಗಳಿರುತ್ತೆ. ಯಾರಾದರೂ ನಮ್ಮ ಮನೆಗೆ ವೀಕ್ ಡೇಸಲ್ಲಿ ಬಂದರೂ ಕೂಡ ನನ್ನ ರೂಟೀನ್ ಇದೇ ಥರನೇ ಇರುತ್ತೆ. ಸೊ ಊಟ ಎಲ್ಲ ಮುಗಿಸಿ ಹಾಗೆ ಬೆಳಗ್ಗೆಗೆ ಮತ್ತೆ ತಿಂಡಿ ಮಾಡಬೇಕಲ್ವ, ಆನಂದ್ ಆಫೀಸಿಗೆ ಹೋಗ್ತಾರಲ್ಲ, ಅದಕ್ಕೆ ಇವಾಗಲೇ ನೀಟಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆಗೆ ಎದ್ದ ತಕ್ಷಣ ತಿಂಡಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಕಿಚನ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಫುಲ್ ಡೇ ರೂಟೀನ್ ಈ ಥರ ಇರುತ್ತೆ ಸಂಡೇ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.